Full and Force College Job Mela. Nearly 55 companies are reported right now. You can see over here the crowd, Generation Z, how eager they are for jobs. Almost 2,000 students are registered. ಸೊ ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದು ನಮ್ಮ ದೊಡ್ಡ ಉದ್ದೇಶ ಆಗಿರೋದು. Degree, BCom, BBA, BCA, BTech ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಮೋಸ್ಟ್ ಜೈಂಟಿಕ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು, ನಮಗಿಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕಾಲೇಜ್ ಇದೆ, ಅವ್ರು ಮಾಡಿದಿರೋದು ನಾವು ಮಾಡಿದಿರಿ 50. ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲಾ ಕಾಲೇಜುಗಳು ಅಂದಾಕ್ಷಣ ನಾಲ್ಕು ಗೋಡೆಗಳ ನಡುವೆ ಕೇವಲ ಪುಸ್ತಕಗಳಲ್ಲಿರುವಂತಹ ಪಠ್ಯಗಳನ್ನು ಬೋಧಿಸುವುದಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗಾಗಿ ಹಲವು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದೆ. ಅದಕ್ಕೆ ಉದಾಹರಣೆಗೆ ಉದ್ಯೋಗ ಮೇಳಗಳು, ಜಾಬ್ ಫೇರ್ ಅಂತಹ ಕಾರ್ಯಕ್ರಮಗಳನ್ನ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಜೊತೆಗೆ ಉದ್ಯೋಗ ಖಾತ್ರಿಯನ್ನು ಕೂಡ ನೀಡ್ತಿದೆ, ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಆ ಒಂದು ಶಿಕ್ಷಣ ಸಂಸ್ಥೆಗಳು ಸ್ಥಳೀಯವಾಗಿ ಇರ್ತಕ್ಕಂತಹ ಪ್ರತಿಷ್ಠಿತ ಸಂಸ್ಥೆಗಳನ್ನ ಕರೆಸಿ ತಮ್ಮಲ್ಲಿ ವ್ಯಾಸಂಗ ಮಾಡಿದಂತಹ ಮತ್ತು ಇತರೆ ಕಾಲೇಜುಗಳಲ್ಲೂ ಕೂಡ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿದಂತಹ ಯಾರಿಗೆ ಅರ್ಹತೆ ಇದೆ ಅಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡ್ತಿದೆ. ಆ ಒಂದು ಸಾಲಿಗೆ ಇದೀಗ ಇದು ಬೆಂಗಳೂರಿನ ಅಕ್ಷಯ ನಗರದಲ್ಲಿರ್ತಕ್ಕಂಥ ಫುಲ್ ಇನ್ ಫಾಸ್ ಕಾಲೇಜು ಎರಡನೆಯ ಅತಿ ದೊಡ್ಡ ಉದ್ಯೋಗ ಮೇಳವನ್ನ ಆಯೋಜಿಸಿತ್ತು. ಕಾಲೇಜಿನ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗಾಗಿ ಯಾರು ನಿರುದ್ಯೋಗಿಗಳಾಗಿದ್ದಾರೋ, ಯಾರು ಶಿಕ್ಷಣವನ್ನ ಪಡ್ಕೊಂಡಿದ್ದಾರೋ, ಅದು ಡಿಗ್ರಿ ಇರ್ಬೋದು, ಟೆಕ್ನಿಕಲ್ ಇರ್ಬೋದು ಮತ್ತು ಇತರೆ ಕೋರ್ಸುಗಳಲ್ಲಿ ಉನ್ನತವಾದಂತಹ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಗಳನ್ನು ಕರೆಸಿ ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿತ್ತು. ಸುಮಾರು 2,000ಕ್ಕೂ ಹೆಚ್ಚು ನಿರುದ್ಯೋಗಿಗಳು ಬಂದು ಈ ಒಂದು ಪ್ರತಿಷ್ಠಿತ ಸಂಸ್ಥೆಗಳು ಆಯೋಜಿಸಿದಂತಹ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗವಹಿಸಿತ್ತು. ಈ ಒಂದು ಉದ್ಯೋಗ ಮೇಳದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಅಕ್ಷಯ ನಗರದಲ್ಲಿರುವಂತಹ ಫುಲ್ ಇನ್ ಫಾಸ್ ಕಾಲೇಜು ಇದು 1998ರಲ್ಲಿ ಕರ್ನಾಟಕ ಸರ್ಕಾರದಿಂದ ವಿಜ್ಞಾನ ಮತ್ತು ವಾಣಿಜ್ಯ, ಸೈನ್ಸ್ ಅಂಡ್ ಕಾಮರ್ಸ್ ಕೋರ್ಸ್ಗಳಿಗೆ ಅನುಮತಿಯನ್ನ ಪಡೆದು ಫುಲ್ ಇನ್ ಫಾಸ್ ಉತ್ತಮವಾದಂತಹ ವಿದ್ಯಾರ್ಥಿಗಳಿಗೆ ಹೊಂದಾಣಿಕೆ ಆಗುವಂತಹ ಉತ್ತಮ ವಾತಾವರಣದಲ್ಲಿ ಈ ಒಂದು ಶಿಕ್ಷಣವನ್ನು ಒದಗಿಸುತ್ತಿರುವಂತಹ ಒಂದು ಸಂಸ್ಥೆ ಎನಿಸಿಕೊಂಡಿದೆ. ಎರಡನೆಯ ಉದ್ಯೋಗ ಮೇಳಕ್ಕೆ ಉತ್ತಮವಾದಂತಹ ಸ್ಪಂದನೆ ಕೂಡ ದೊರೆತಿತ್ತು. ಈ ಒಂದು ಉದ್ಯೋಗ ಮೇಳದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. Full and Force College Job Mela. Nearly 55 companies are reported right now. Tech and non-tech, IT and non-IT. We are creating nearly 1,000 job opportunities with average package of 3 to 4 lakhs. That means the total contribution we are raising from this job mela is nearly 40 crores. ಈಗ ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂತ ನೀವು ಕೇಳ್ತೀರಾ, ಇದು ಕಾಲೇಜ್ ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ವಿ ಅಥವಾ ನಮ್ಮ ಸಂಸ್ಥೆಗೆ ಏನಾದರೂ ಬೆಳೆಸ್ಬೇಕಂತ ಮಾಡ್ತಾ ಇದ್ವಿ? ಇಲ್ಲ. ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಇಂಡಿಯಾದಲ್ಲಿ ವಿ ಆರ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. 147 crores ಆ್ಯಸ್ ಆಫ್ ಟುಡೇ ಇಸ್ ದ ಪಾಪ್ಯುಲೇಷನ್. ಅದರಲ್ಲಿ 63 to 65% ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅವರು ಬಿಲೋ 35 years ಇದ್ದಾರೆ. ಈಗ ಎವ್ರಿಬಡಿ ನೋಸ್, ಇಡೀ ಪ್ರಪಂಚ ನೋಡಬೇಕು ಈ ನಮ್ಮ ಭಾರತೀಯ ನಾಗರಿಕರು ಮತ್ತು ನಾವು ಭಾರತೀಯರು ಹೇಗಿದ್ದೀವಿ ಅಂತ. ವಿ ಆರ್ ವೆಲ್ ಎಜುಕೇಟೆಡ್, ವಿ ಆರ್ ವೆಲ್ ಕ್ವಾಲಿಫೈಡ್, ಬಟ್ ವಿ ವಾಂಟ್ ಜಾಬ್ಸ್. ಈಗ ಸರ್ಕಾರ ಹತ್ರ ನಾವು ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅವರು ಕಷ್ಟಪಟ್ಟು ಅವರು ಮಾಡ್ತಾ ಇದ್ದಾರೆ. You can see over here the crowd, Generation Z, how eager they are for jobs. And Full and Force College is giving this opportunity to them to be independent and to come up in life. This is organized by the principal. I'm not the principal, I'm only the chairman. Ma'am is the organizer. And it's an excellent chance
I think more than 1,200 students have registered and about 50 companies are present. So an excellent opportunity to get jobs and come up in life, you know. So this is what that present generation wants, an opportunity. And many more people should give this opportunity. So we are in Full and First College, we are given the opportunity to nearly ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉದ್ಯೋಗವನ್ನ ನೀಡಿದಾಗ ಆ ಸಂಸ್ಥೆಗಳು ಕೂಡ ಬೆಳೆಯುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಆ ಸಂಸ್ಥೆಯ ಮೇಲೆ ಹೆಚ್ಚು ವಿಶ್ವಾಸ ಮೂಡುತ್ತೆ ಅನ್ನೋದಕ್ಕೆ ಫುಲ್ ಇನ್ ಫಾಸ್ ಕಾಲೇಜು ಉತ್ತಮ ಉದಾಹರಣೆಯಾಗಿದೆ. ಫುಲ್ ಇನ್ ಫಾಸ್ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಅಕ್ಷಯ ನಗರದಲ್ಲಿರ್ತಕ್ಕಂಥ ಫುಲ್ ಇನ್ ಫಾಸ್ ಉತ್ತಮವಾದಂತಹ ಸಂಸ್ಥೆ ಎನಿಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಇನ್ನಿತರೆ ಆಡಳಿತ ಮಂಡಳಿಯ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಮಾತನಾಡಿದ್ದು ಹೀಗೆ. And main motto of this job mela is just we need to provide placements to all the students who are just, and today there are almost 2,000 students are registered and they are coming, IT and the non-IT companies. Almost 50 plus companies have registered over here. Our primary goal is just to give the jobs to all the students who are passed out, even experience, and the main leader behind this job mela is our principal sir and his guidance. ರ್ಯಾನ್ಸ್ಟೆಡ್ ಕಂಪನಿ ಬಂದಿದೆ, ಮುತ್ತೂಟ್ ಫಿನಾನ್ಸ್ ಬಂದಿದೆ, ಆಮೇಲಿಂದ ಅಟ್ಲಾಂಟಾ ಎಲಿವೇಟರ್ಸ್ ಬಂದಿದೆ, ಆ್ಯಂಡ್ ದೆನ್ ಬಂಧನ್ ಬ್ಯಾಂಕ್ ಬಂದಿದೆ ನಮ್ಮ ಕಂಪನಿಗೆ, ನಮ್ಮ ಕಾಲೇಜ್ಗೆ. ಸೊ ಇನ್ನು ಸುಮಾರು ಟಾಪ್ MNCs ಕೂಡ ನಮ್ಮ ಕಾಲೇಜಿಗೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಆಲ್ರೆಡಿ ಆನ್ ದ ವೇ ಅಲ್ಲಿದ್ದಾರೆ. ಸೊ ನಾವು ನಮ್ಮ ಮುಖ್ಯ ಉದ್ದೇಶ ಈ ಜಾಬ್ ಮೇಳ ಇರೋದು ಒಂದು, ಎಲ್ಲರಿಗೂ ಕೆಲಸ ಕೊಡಬೇಕು. ತುಂಬ ನಿರುದ್ಯೋಗ ಇದೆ, ಸೊ ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದು ನಮ್ಮ ದೊಡ್ಡ ಉದ್ದೇಶ ಆಗಿರೋದ್ರಿಂದ ನಾವು ಈ ಜಾಬ್ ಮೇಳನ 2ನೇ ಸಲ ಮಾಡ್ತಾ ಇದ್ದೀವಿ. ಸೊ ಮುಂಚೆ ನಾವು 22ನೇ ತಾರೀಕು ಮಾಡಿದ್ವಿ, ದಟ್ ಈಸ್ ಮೇ ಅಲ್ಲಿ. ಸೊ ನೆಕ್ಸ್ಟ್ ಮಾಡ್ತಿರೋದು ಇವತ್ತು. ಸೊ ಅವಾಗ ನಾವು ಬಂದಾಗ 25 ಕಂಪ್ನಿ ಬಂದಿತ್ತು, ಬಟ್ ಇವಾಗ ಇನ್ನೊಂದೆರಡು ತಿಂಗಳು ನಾವು ಟೈಪ್ ತೊಗೊಂಡು 50 ಕಂಪ್ನಿನ ನಾವಿಲ್ಲಿ ಕರೆಸ್ತಾ ಇದ್ದೀವಿ ಕಾಲೇಜ್ಗೆ. 50 ಕಂಪನಿ ಮತ್ತು 1,000+ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನಮಗೆ ಇವತ್ತು ಕ್ಯಾಂಪಸ್ ಅಟೆಂಡ್ ಮಾಡಲಿಕ್ಕೆ ಜಾಬ್ ಮೇಳನ. ಸೊ ಇಷ್ಟು. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದಿ ಮೀಡಿಯಾ ಪೀಪಲ್. ನೀವೆಲ್ಲ ಬಂದು ನಮ್ಮನ್ನು ಕವರೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಸರ್. ಸೊ ಈ ನಮ್ಮ ಜಾಬ್ ಮೇಳ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಿರುದ್ಯೋಗಿಗಳಿಗೆ ಒಂದು ಜಾಬ್ ಸಿಗಲಿ ಅಂತ ನಮ್ಮ ಇದು ಅನಿಸಿಕೆ. ಸೊ ಇವಾಗ ಬೇರೆ ಕಡೆ ನೀವು ಚಂದ್ರ ಮ್ಯಾಮ್ ಹೇಳ್ದಂಗೆ ಸೊ ಎಲ್ಲ ಕಡೆಯೂ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ಸ್ ಆಗ್ತಾ ಇದ್ದಾರೆ. ಸೊ ಮೀನ್ ವೈಲ್ ನಮ್ಮ ಕಡೆ ಬಂತು ಅಂತಂದ್ರು ಅಂದರೆ ಸ್ಪಾಟ್ ಆಫರ್ ಲೆಟರ್ SSLC PUC, ಸೊ ಡಿಗ್ರಿ BCom BBA BCA BTech ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, IIT ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಮತ್ತು MTech MCA MBA ಆಲ್ ದ ಸ್ಟೂಡೆಂಟ್ಸ್ ದೇ ಆರ್ ಅಟೆಂಡಿಂಗ್ ದ ಜಾಬ್ ಫೇರ್. ಸೊ ಅವ್ರಿಗೆಲ್ಲರಿಗೂ ನಮ್ಮ ಕಡೆ 100% ಆಫ್ ಎನ್ ಗ್ಯಾರಂಟಿ ಜಾಬ್. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವಾಗ ನಾವು ಅದರಲ್ಲಿ ಹೈಬ್ರಿಡ್ ರೆಸ್ಯೂಮೇಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಯಾರು ಹೈಬ್ರಿಡ್ ರೆಸ್ಯೂಮ್ಸ್ ಎಲ್ಲ ಮಾಡಿರ್ತಾರೆ ಅವ್ರಿಗೊಂದು ಒಂದು ಆಫರ್ ಅಥವಾ ಸೊ ಒಂದು ಜಸ್ಟ್ ಒಂದು ಗಿಫ್ಟ್ ಥರ ಆಗಲಿ, ಸೊ ಈ ಥರ ನಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಮೀನ್ ವೈಲ್ ಸೊ ನಮ್ಮ ಕಾಲೇಜಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ ರೀಲ್ಸ್ಗಳು ಮಾಡಿರ್ತೀವಿ. ಸೊ ರೀಲ್ಸ್ ಮಾಡಿ ಎಲ್ಲ ಕಂಪ್ನೀಸು ಟಾಪ್ 50 ಕಂಪ್ನೀಸ್ಗಳಿಗೂ ಎಲ್ಲ ಥರ ರೀಲ್ಸ್ ಮಾಡಿದ್ದೀವಿ. ಸೊ ರೀಲ್ಸಿಂದ ಸೊ ಮೆನಿ ಕ್ಯಾಂಡಿಡೇಟ್ಸ್ ದೇ ಹ್ಯಾವ್ ಕಮ್ ಹಿಯರ್, ದೇ ಹ್ಯಾವ್ ರಿಜಿಸ್ಟರ್ಡ್, ಆನ್ ಸ್ಪಾಟ್ ರಿಜಿಸ್ಟರ್ ಆಗ್ತಿದ್ದಾರೆ. ಸುಮಾರು 125ಕ್ಕಿಂತ ಹೆಚ್ಚಾಗಿ ಸೊ HRsಗಳು ಬಂದಿದ್ದಾರೆ ಇದರಲ್ಲಿ. ಸೊ ಇದು ನಮ್ಮ ಜಾಬ್ ಮೇಳದ ಓವರ್ ಆಲ್ ಥಿಂಗ್ ನಾನು ವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಥಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್. ಜಾಬ್ ಹುಡ್ಕೊಂಡು ಎಲ್ಲರಿಗೂ ಕೆಲಸ ನೋಡಿದ್ರೆ ಮನೇಲಿ ಕೂತ್ಕೊಂಡು ಕೆಲಸ ಎಲ್ಲ ಅಪ್ಪ ಅಮ್ಮ ಬೈತಾ ಇರ್ತಾರೆ ಕೆಲಸ. ಇಲ್ಲಿ ಮನೆ ಡೈರೆಕ್ಟ್ ನೀವು HR ಜೊತೆ ಮೀಟ್ ಆಗ್ಬೋದು. ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಅವರೇ ಕೊಡಿಸ್ತಾರೆ. ಡೈರೆಕ್ಟಾಗಿ ಮಾತಾಡ್ಕೊಂಡು ಒಂದಿಲ್ಲ ಅಂದರೆ ಇನ್ನೊಂದು ಕಂಪ್ನಿ ಸಿಗುತ್ತೆ. ಮೋಸ್ಟ್ ಜೈಂಟಿಕ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು. ನಮಗಿಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಕಾಲೇಜ್ ಇದೆ. ಅವ್ರು ಮಾಡಿದಿರೋದು ನಾವು ಮಾಡಿದಿರಿ. 50+ ಕಂಪ್ನಿ ಇದೆ ಅಂತ ತಮಾಷೆ ಅಲ್ಲ, ಚಿಕ್ಕದಲ್ಲ, ದೊಡ್ಡ ವಿಷಯ. ಸೊ ಇಂಥ ಕಾಲೇಜಲ್ಲಿ ನಾನು ಓದ್ತಾ ಇರೋದು, ನಾನು ಒಂದು ಸಣ್ಣ ಹೆಲ್ಪ್ ಮಾಡ್ತಾ ಇರೋದು ಜೊತೆ ಆಸ್ ನಮ್ಮ ಚಂದನ ಮ್ಯಾಮು, ತೇಜಶ್ರೀ ಮ್ಯಾಮ್, ಗಾಯತ್ರಿ ಮ್ಯಾಮ್, ಡೆಸ್ಮನ್ ಸರ್, ಪ್ರಿನ್ಸಿಪಲ್ ಸರ್ ಇವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಥರ ಆಪರ್ಚುನಿಟೀಸ್ ನಮ್ಮಂಥ ಯೂತ್ಗೆ ಬೇಕಾಗುತ್ತೆ. ಇವರು ಅದನ್ನು ಹುಡುಕಿ ಯೂತ್ಸ್ಗೆ ಏನು ಬೇಕೋ ಕೊಡ್ತಾ ಇದ್ದಾರೆ. ಅದೇ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಇಂಥ ಕಾಲೇಜಲ್ಲಿ ಓದ್ತಾ ಇರೋದಕ್ಕೆ ಇದೊಂದು ಪಾರ್ಟಾಗಿ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತುಂಬ ಹೆಲ್ಪ್ಫುಲ್ ಆಗಿದ್ದೀನಿ. ಯಾರೂ ಮಾಡಿಲ್ಲ. ಬೇರೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ 50 ಕಂಪ್ನಿ, ಅವ್ರು ಯಾರೂ ಮಾಡಿಲ್ಲ. ಸೊ ನಾವು ಮಾಡ್ತಾರೆ ಫಸ್ಟ್, ಅದೊಂದು ನನಗೆ ಹೆಮ್ಮೆ ಇದೆ ಅಷ್ಟೇ ಸರ್. ಒಂದು ಪುಣ್ಯ ಅಷ್ಟೇ. ನಾನು ಇಲ್ಲಿ ಸೇರ್ಕೊಂಡು ಸಣ್ಣ ಹೆಲ್ಪ್ ಮಾಡ್ತಾಯಿದ್ದೀನಿ. ನನ್ನಂಥ ಅಣ್ಣಂದಿರಿಗೆ ಎಷ್ಟೊಂದು ಜನ ಯೂತ್ಗೆ ಜಾಬ್ ಕೊಡೋದು ನಾನು. ಒಟ್ಟಿನಲ್ಲಿ ಫುಲ್ ಇನ್ ಫಾಸ್ 1998ರಿಂದ ಉತ್ತಮವಾದಂತಹ ಶಿಕ್ಷಣವನ್ನು ಒದಗಿಸ್ತಿದೆ ಮತ್ತು ವಿದ್ಯಾರ್ಥಿಗಳಿಗೆ ಪೂರಕ ವಾತಾವರಣವನ್ನು ಕಲ್ಪಿಸಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಬೇಕಾಗುವಂತ ಕೆಲಸವನ್ನ ಮಾಡಿ ಎಲ್ಲರಿಗೂ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.